precious name of our Lord and Savior Jesus Christ. ನಮ್ಮ ಕರ್ತನ ಒಡೆಯನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. And what a joy it is for us to gather together to worship Him and also to have fellowship with one another. ಆತನನ್ನು ಆರಾಧಿಸುವುದಕ್ಕಾಗಿಯೂ ಮತ್ತು ನಾವು ಒಬ್ಬರಿಗೊಬ್ಬರು ಸಹವಾಸವನ್ನು ಹೊಂದುವುದಕ್ಕೆ ನಾವು ಎಂತಹ ಒಂದು ಭಾಗ್ಯಶಾಲಿಗಳಾಗಿದ್ದೇವೆ. So last month when I came here, I started talking about the signs of a mature person in Christ Jesus. ಕಳೆದ ಸಾರಿ ನಾನು ಇಲ್ಲಿ ಬಂದು ಬೋಧನೆ ನೀಡಿದಾಗ ಒಂದು ಬೆಳವಣಿಗೆ ಹೊಂದಿದಂಥ ಒಬ್ಬ ವಿಶ್ವಾಸಿಯ ಒಂದು ಚಿಹ್ನೆಗಳನ್ನು ಕುರಿತು ನಾವು ಕಲಿತುಕೊಂಡೆವು. And we have seen this from the book of James. ಯಾಕೋಬನ ಪತ್ರಿಕೆಯಿಂದ ಕಲಿತುಕೊಂಡೆವು. It is important for us to move forward in our walk with Christ Jesus. ನಾವು ಕ್ರಿಸ್ತನೊಂದಿಗೆ ನಮ್ಮ ಯಾತ್ರೆಯಲ್ಲಿ ಮುಂದೆ ಹೋಗಿ ಜೀವಿಸುವುದು ಬಹಳ ಪ್ರಾಮುಖ್ಯವಾದ ವಿಷಯ. The Bible says like this. ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ. In the book of Ephesians chapter 4 verse 13. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ, till we all grow in unity ನಾವೆಲ್ಲರೂ ಐಕ್ಯತೆಯಿಂದ ಜೀವಿಸಬೇಕೆಂಬುದಾಗಿ, of the knowledge of the Son of God, ದೇವಕುಮಾರನಾದ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ, and grow to the stature of the fullness of Christ Jesus. ಅದು ಮಾತ್ರವಲ್ಲ, ಕ್ರಿಸ್ತನಲ್ಲಿ ಪರಿಪೂರ್ಣತೆಯನ್ನು ಹೊಂದುವುದಕ್ಕೋಸ್ಕರವಾಗಿಯೂ. I think that is a goal for each one of us. ನಮ್ಮ ಪ್ರತಿಯೊಬ್ಬರ ಒಂದು ಗುರಿ ಅದೇ ಆಗಿರಬೇಕು. As we continue to move forward, ನಾವು ಈ ಮುಂದೆ ಹೋಗುವ ಸಮಯದಲ್ಲಿ as the believers of the Lord Jesus Christ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಶ್ವಾಸಿಗಳಾದ ನಾವು we need to become more and more like Lord Jesus Christ. ನಾವು ಕ್ರಿಸ್ತನ ಹಾಗೆ ನಾವು ನಮ್ಮನ್ನು ನಾವು ಮಾರ್ಪಡಿಸಿಕೊಳ್ಳುತ್ತಾ ಇರಬೇಕು. Sometimes we age, ನಾವು ಹಿರಿಯರಾದಾಗ, physical age continues, ನಾವು ವೈಯಕ್ತಿಕವಾಗಿ ಒಂದು ಶಾರೀರಿಕ ದೈಹಿಕವಾಗಿ ನಾವು ವೃದ್ಧರಾದಾಗ, but that doesn't mean we are also aging spiritually. ಆದರೆ ನಾವು ಆತ್ಮೀಯವಾಗಿಯೂ ಸಹ ನಾವು ವಯಸ್ಸಾದವರಂಗೆ ಕಾಣುತ್ತೇವೆ ಅಂತವಲ್ಲ. And that was a problem that we see in the book of Hebrews. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಆ ಒಂದು ಸಮಸ್ಯೆಯನ್ನು ನಾವು ನೋಡುತ್ತೇವೆ. The author was writing, ಬರಹಗಾರನ ಈ ರೀತಿಯಾಗಿ ಹೇಳುತ್ತಾನೆ, by this time you are supposed to become the teachers. ನಾವು ಇಷ್ಟರೊಳಗೆ ನೀವು ಬೋಧಕರಾಗಿರಬೇಕು. By this time you are supposed to be a perfect and a mature person. ಇಷ್ಟರೊಳಗಾಗಿ ನೀವು ಪರಿಪೂರ್ಣ ಹೊಂದಿದ ಒಂದು ವ್ಯಕ್ತಿಗಳಾಗಿರಬೇಕು. Because you have known Jesus many years back. ಏಕೆಂದರೆ ನೀವು ಅನೇಕ ವರ್ಷಗಳಿಂದ ನೀವು ಕ್ರಿಸ್ತನನ್ನು ಕಂಡಿದ್ದೀರಿ. But look at your spiritual state. ಆದರೆ ನಿಮ್ಮ ಒಂದು ಆತ್ಮೀಯ ಜೀವಿತವನ್ನು ನೋಡಿರಿ. You still need to be fed with milk only. ಇನ್ನೂ ಹಾಲಿನಿಂದಲೇ ನೀವು ಹಾಲನ್ನೇ ಕುಡಿಯುತ್ತಾ ಇದ್ದೀರಿ. And that's why the author says in chapter 6 verse 1 and 2. ಆದುದರಿಂದ ಬರಹಗಾರನು 6ನೇ ಅಧ್ಯಾಯ ಮೊದಲ 2 ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ, let us move towards the perfection. ಆದುದರಿಂದ ಪರಿಪೂರ್ಣತೆಗೆ ನಾವು ನಮ್ಮನ್ನು ಮುಂದೆ ಹೋಗೋಣ. So it is a call for each one of us. ನಮ್ಮ ಪ್ರತಿಯೊಬ್ಬರಿಗೂ ಅದು ಕರೆಯುವಿಕೆಯಾಗಿದೆ. To be a person, mature and perfect in Christ Jesus. ನಾವು ಕ್ರಿಸ್ತನಲ್ಲಿ ನಾವು ಪರಿಪೂರ್ಣವಾದ ವ್ಯಕ್ತಿಯಾಗಿರುವುದಕ್ಕೆ ನಮ್ಮ ಪ್ರತಿಯೊಬ್ಬರ ಒಂದು ಕರೆಯಾಗಿದೆ. And when I spoke to you last month, ನಾನು ಕಳೆದ ತಿಂಗಳು ನಿಮ್ಮೊಟ್ಟಿಗೆ ಮಾತಾಡಿದ, I have taken from the book of James, ಯಾಕೋಬನ ಪತ್ರಿಕೆಯಿಂದ I have shared with you 3 things. 3 ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟೆನು. And what James says the signs of a mature and a perfect person. ಪರಿಪೂರ್ಣತೆ ಮತ್ತು ಬೆಳವಣಿಗೆ ಹೊಂದಿದ ವ್ಯಕ್ತಿಯ ಒಂದು ಚಿಹ್ನೆಗಳು. The first thing that we saw, ಮೊದಲನೆಯದಾಗಿ, a perfect person will be able to manifest patience during the times of testing. ಪರೀಕ್ಷೆಯ ಸಮಯಗಳಲ್ಲಿ ಪರಿಪೂರ್ಣತೆಯ ವ್ಯಕ್ತಿಯು ಒಂದು ತಾಳ್ಮೆಯನ್ನು ಹೊಂದಿರುತ್ತಾನೆ. How many of you remember this one? ಎಷ್ಟು ಜನ ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದೀರಿ? Last month you have come. ಕಳೆದ ತಿಂಗಳು ಬಂದಿದ್ದೀರಿ. I can repeat once again. ತಿರುಗಿ ನಿಮಗೋಸ್ಕರ ಮತ್ತೊಂದು ಸಾರಿ ಹೇಳುತ್ತೇನೆ. Our memory is very short lived. ಯಾಕೆಂದರೆ ನಮ್ಮ ಒಂದು ಜ್ಞಾಪಕ ಶಕ್ತಿಯು ಬಹಳ ಕಡಿಮೆಯಾಗಿರುತ್ತದೆ. Probably when we step out of this church we will forget everything. ಒಂದು ಕೆಲವರಿಗೆ ನಾವು ಈ ಸಭೆಯ ಹೊರಗೆ ಹೋದಾಗ ಎಲ್ಲವೂ ಮರೆತೋಗುತ್ತದೆ. So James says to the church, ಯಾಕೋಬನು ಸಭೆಗೆ consider it pure joy. ನಾವು ಸಂತೋಷದಿಂದಿರಬೇಕು when you face many trials. ನಾವು ಅನೇಕ ಪರೀಕ್ಷೆಗಳನ್ನು ಹಾದು ಹೋಗುವಾಗ. Because our faith will be tested. ಏಕೆಂದರೆ ನಮ್ಮ ಒಂದು ನಂಬಿಕೆಯು ಪರೀಕ್ಷೆಗೊಳಗಾಗುತ್ತದೆ. And when our faith is tested, ಯಾವಾಗ ನಮ್ಮ ಪರೀಕ್ಷೆಯು ನಮ್ಮ ನಂಬಿಕೆ ಪರೀಕ್ಷೆಗೊಳಗಾಗುತ್ತದೋ, and when you are enduring in this testing, ನಾವು ಈ ಒಂದು ಪರೀಕ್ಷೆಯಲ್ಲಿ ಹಾದು ಹೋಗುವಾಗ, you will have the character and that makes us mature and perfect. ಯಾಕೆಂದರೆ ಆ ಒಂದು ಗುಣಲಕ್ಷಣ ಸ್ವಭಾವವು ನಮ್ಮನ್ನು ಪರಿಪೂರ್ಣ ವ್ಯಕ್ತಿಯಾಗಿ ಮಾಡುತ್ತದೆ. So a person who is a mature and a perfect person, ಯಾವಾಗ ಒಬ್ಬ ವ್ಯಕ್ತಿಯು ಪರಿಪೂರ್ಣ ಮತ್ತು ಬೆಳವಣಿಗೆ ಹೊಂದಿದ
ವ್ಯಕ್ತಿ ಆಗಿರ್ತಾನೋ, he will be enduring patiently during the times of testing. ಅಂತಹ ಒಂದು ವ್ಯಕ್ತಿಯು ಪರೀಕ್ಷೆಯ ಸಮಯದಲ್ಲಿ ತಾಳ್ಮೆಯಿಂದಿರುತ್ತಾನೆ. And we will be tested, each one of us. ಪ್ರತಿಯೊಬ್ಬರೂ ಸಹ ನಾವು ಪರೀಕ್ಷೆಗಳಿಗೆ ಹಾದು ಹೋಗುತ್ತೇವೆ. Our faith will be tested. ನಮ್ಮ ನಂಬಿಕೆಯು ಪರೀಕ್ಷೆಗೆ ಹಾದು ಹೋಗುತ್ತದೆ. And it is important for us to endure that testing. ಆದುದರಿಂದ ಆ ಪರೀಕ್ಷೆಯನ್ನು ಜಯಿಸುವುದು ನಮಗೆ ಬಹಳ ಪ್ರಾಮುಖ್ಯವಾದದ್ದು. One of the difficult things in our spiritual walk with Christ Jesus, ನಾವು ಕ್ರಿಸ್ತನೊಂದಿಗೆ ನಮ್ಮ ಆತ್ಮೀಯ ಯಾತ್ರೆಯಲ್ಲಿ ಒಂದು ವಿಷಯ ಬಹಳ ಕಷ್ಟಕರ ವಿಷಯ ಏನೆಂದರೆ, is to develop the habit of patience. ಯಾಕೆಂದರೆ ನಮ್ಮ ಒಂದು ತಾಳ್ಮೆಯನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು. Abraham received the promise when he was 75 years old. 75 ವರ್ಷದ ವಯಸ್ಸಾದಾಗ ಅಬ್ರಹಾಮನು ದೇವರಿಂದ ವಾಗ್ದಾನ ಹೊಂದಿದನು. But at the age of 86 years, ಆದರೆ 86 ವರ್ಷದವನಾದಾಗ he listened to the voice of his wife. ತನ್ನ ಹೆಂಡತಿಯ ಒಂದು ಮಾತನ್ನು ಕೇಳಿದನು. And he was able to bear a son called Ishmael. ಇಷ್ಮಾಯೇಲ್ ಎಂಬ ಒಬ್ಬ ಮಗನನ್ನು ಎತ್ತನು. He was not able to wait for the son of the promise. ಯಾಕೆಂದರೆ ವಾಗ್ದಾನ ಮಾಡಿದ ಕುಮಾರನಿಗಾಗಿ ಅವನು ತಾಳ್ಮೆಯಿಂದಿರಲಿಲ್ಲ. When we are not patient in our walk with Christ Jesus, ಕ್ರಿಸ್ತನೊಂದಿಗೆ ನಮ್ಮ ಯಾತ್ರೆಯಲ್ಲಿ ನಾವು ತಾಳ್ಮೆಯಿಂದ ಇಲ್ಲದೆ ಇದ್ದರೆ, there is every possibility we commit mistakes in our walk. ನಮ್ಮ ಒಂದು ಯಾತ್ರೆಯಲ್ಲಿ ತಪ್ಪು ಮಾಡುವುದು ಸಾಮಾನ್ಯವಾಗಿರುತ್ತದೆ. So a perfect man manifests patience during the times of testing. ಒಂದು ಪರಿಪೂರ್ಣ ಅಂತ ವ್ಯಕ್ತಿಯು ಒಂದು ತಾಳ್ಮೆಯನ್ನು ತನ್ನ ಜೀವಿತ ಯಾತ್ರೆಯಲ್ಲಿ ತಾಳ್ಮೆಯನ್ನು ಹೊಂದಿರುತ್ತಾನೆ. In James chapter 2 we see ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ, a perfect man will manifest works just not speaking. ಆತನು ಒಂದು ಪರಿಪೂರ್ಣವಾದಂತಹ ವ್ಯಕ್ತಿಯು ಬರೀ ಮಾತುಗಳನ್ನು ಆಡುವವನಲ್ಲ. And in the second chapter he says 2ನೇ ಅಧ್ಯಾಯದಲ್ಲಿ our faith has to be manifested in works. ನಮ್ಮ ಒಂದು ನಂಬಿಕೆಯು ಕ್ರಿಯೆಯ ರೂಪದಲ್ಲಿರಬೇಕು. We see in the book of Acts chapter 20, ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯದಲ್ಲಿ Apostle Paul, he was doing the third missionary journey. ಅಪೊಸ್ತಲನಾದ ಪೌಲನು ತನ್ನ 3ನೇ ಸುವಾರ್ಥ ಯಾತ್ರೆಯನ್ನು ಮಾಡುವಾಗ, and he proclaimed the message in the at Ephesus. ಎಫೆಸ ಒಂದು ಪ್ರಾಂತದಲ್ಲಿ ಸುವಾರ್ತೆ ಹೇಳುವಾಗ For 3 years he proclaimed the message of Christ Jesus. ನಮ್ಮ ಯೇಸು ಕ್ರಿಸ್ತನ ಸುವಾರ್ತೆಯನ್ನು 3 ವರ್ಷ ಆ ಪ್ರಾಂತ್ಯದಲ್ಲಿ ಹೇಳಿದನು. And there was a revival in the city of Ephesus. ಎಫೆಸ ಒಂದು ಸಭೆಯಲ್ಲಿ ಒಂದು ಸಮ್ಮೇಳನವು ಏರ್ಪಟ್ಟಿತು. On his way to Jerusalem, ಅವನು ಯೆರೂಸಲೇಮಿನ ಮಾರ್ಗದಲ್ಲಿ he called all the elders from the city of Ephesus. ಎಫೆಸ ಎಲ್ಲಾ ಸಭೆಯ ಹಿರಿಯರನ್ನು ಕರೆದು, and he was giving the final instruction. ಕಡೆಯ ಮಾತುಗಳ ನಿಯಮಗಳ ಸೂಚನೆಗಳನ್ನು ನೀಡುತ್ತಾ ಬಂದನು. And we see this in the book of Acts chapter 20. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. 17, 18 onwards. ಸೊ 17 ಮತ್ತು 18ನೇ ವಚನದಿಂದ, and he says in verse 18 like this, 18ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ, look at the manner of life I lived among you. ನಿಮ್ಮ ಮಧ್ಯದಲ್ಲಿ ನಾನು ಜೀವಿಸಿದಂತ ನನ್ನ ಜೀವನವನ್ನು ನೋಡಿರಿ. For 3 years he was there at the city of Ephesus. ಎಫೆಸ ಒಂದು ಪ್ರಾಂತ್ಯದಲ್ಲಿ ಒಂದು 3 ವರ್ಷ ಅಲ್ಲಿದ್ದನು. and he was not telling to the people there, ಅಲ್ಲಿದ್ದ ಒಂದು ಜನರಿಗೆ ಅವನು ಹೇಳಲಿಲ್ಲ, remember what I preached unto you. ನಾನು ನಿಮಗೆ ಬೋಧನೆ ಮಾಡಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. My dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, preaching is the most easiest thing for anyone. ಬೋಧನೆ ಮಾಡುವುದು ಯಾರಿಗಾದರೂ ಬಹಳ ಸುಲಭವಾದ ಕಾರ್ಯ. but to be able to live what we speak, ಆದರೆ ನಾವು ಮಾತಾಡಿದ್ದ ಹಾಗೆ ಜೀವಿಸುವುದು, that is the most important thing in our life. ಅದು ನಮ್ಮ ಜೀವಿತಗಳಲ್ಲಿ ಬಹಳ ಪ್ರಾಮುಖ್ಯವಾದ ವಿಷಯ. and Apostle Paul says, ಅಪೊಸ್ತಲನಾದ ಪೌಲನು, look at my life. ನನ್ನ ಜೀವಿತವನ್ನು I ನೋಡಿರಿ. lived among you for 3 years. ನಿಮ್ಮ ಮಧ್ಯದಲ್ಲಿ 3 ವರ್ಷ ಜೀವಿಸಿದೆನು. but look at the life I lived among you. ನಿಮ್ಮ ಮಧ್ಯದಲ್ಲಿ ಜೀವಿಸಿದಂತ ನನ್ನ ಜೀವನವನ್ನು ಕಾಣಿರಿ. He was not telling, look at what I preached unto you. ನಾನು ಬೋಧಿಸಿದಂತ ಬೋಧನೆಯನ್ನು ನೀವು ನೋಡಿರಿ ಎಂಬುದಾಗಿ ಹೇಳುತ್ತಾ ಇಲ್ಲ. and that's why he was writing this letter to the church at Corinth. ಆದುದರಿಂದ ಕೊರಿಂಥ ಸಭೆಗೆ ತನ್ನ ಪತ್ರಿಕೆಯನ್ನು ಬರೆಯುವಾಗ, follow my example ನನ್ನ ಮಾದರಿ, as I followed the Lord Jesus Christ. ನಾನು ಕ್ರಿಸ್ತನನ್ನು ಮಾದರಿಯಾಗಿ ಇಟ್ಟುಕೊಂಡ ಹಾಗೆ ನೀವು ನನ್ನನ್ನು ಮಾದರಿಯಾಗಿ time for the church at Corinth, ಅವನು ಕೊರಿಂಥ ಸಭೆಗೆ ತನ್ನ ಪತ್ರಿಕೆ they ಬರೆಯುತ್ತಾ, don't have gospels in their hands. ಅವರ ಕೈಗಳಲ್ಲಿ ಸುವಾರ್ತೆ ಇರಲಿಲ್ಲ. but how are they able to see the Lord Jesus Christ? ಅವರು ಕ್ರಿಸ್ತನನ್ನು ಯಾವ ರೀತಿ ಕಂಡರು? and Apostle Paul was telling, ಅಪೊಸ್ತಲನಾದ ಪೌಲನು, if you look at my life, ನೀವು ನನ್ನ ಜೀವಿತವನ್ನು if you ಕಾಣುವುದಾದರೆ, look at the manner how I conduct my life, ನನ್ನ ಜೀವಿತವನ್ನು ಯಾವ ರೀತಿ ನಾನು ತೋರ್ಪಡಿಸಿಕೊಳ್ಳುತ್ತೇನೆ ನೋಡುವುದಾದರೆ, you'll be able to see the example of Christ Jesus. ಆಗ ನೀವು ನನ್ನಲ್ಲಿ ಕ್ರಿಸ್ತನನ್ನು ಕಾಣಬಹುದು. and that's why James says, ಆದುದರಿಂದ ಯಾಕೋಬನು ಹೇಳುತ್ತಾನೆ, a mature person will be able to manifest faith into action. ಆದುದರಿಂದ ಒಂದು ಬೆಳವಣಿಗೆಯ ಪರಿಪೂರ್ಣವಾದಂತಹ ಒಬ್ಬ ವ್ಯಕ್ತಿಯು ತನ್ನ ನಂಬಿಕೆಯನ್ನು ಪರೀಕ್ಷೆಗಳಲ್ಲಿ ದೃಢಪಡಿಸಿಕೊಳ್ಳುತ್ತಾನೆ. and the third thing that we saw, ಮೂರನೇ ವಿಷಯ, James chapter 3, ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ, a mature person
ಪರಿಪೂರ್ಣ ಅಂತ ವ್ಯಕ್ತಿಯು will be able to manifest control over his own tongue. ತನ್ನ ನಾಲಿಗೆಯನ್ನು ತನ್ನ ನಿಯಂತ್ರಣ ಹಿಡಿತದಲ್ಲಿಟ್ಟುಕೊಳ್ಳುತ್ತಾನೆ. And there we see what is the kind of what kind of evil the tongue is. ಆ ಒಂದು ನಾಲಿಗೆಯು ತರುವಂತಹ ಒಂದು ದುಷ್ಟ ಕಾರ್ಯಗಳನ್ನು ನಾವು ಕಾಣಬಹುದು. Now I'll share with you a couple of things from James chapter 4 and chapter 5. ಯಾಕೋಬನ ಪುಸ್ತಕ ಪತ್ರಿಕೆ 4 ಮತ್ತು 5ನೇ ಅಧ್ಯಾಯಗಳಿಂದ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ If you have your Bibles, ನಿಮ್ಮಲ್ಲಿ ಸತ್ಯವೇದಗಳು ಇರುವುದಾದರೆ turn with me to chapter 4. 4ನೇ ಅಧ್ಯಾಯ. And we will read verse 5, 6 and 7. 5, 6 ಮತ್ತು 7ನೇ ವಚನವನ್ನು ಓದುತ್ತೇನೆ. Shall we read these three verses together? ನಾವೆಲ್ಲರೂ ಗಟ್ಟಿಯಾಗಿ ಓದಿಕೊಳ್ಳೋಣ. ಯಾಕೋಬನ James ಪತ್ರಿಕೆ chapter 4 verse 5, 6, 7. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 5, 6 ಮತ್ತು 7. Are you all there with me? ನೀವೆಲ್ಲರೂ ನನ್ನೊಟ್ಟಿಗೆ ಇದ್ದೀರಲ್ಲವೇ? Yeah, we'll read. ದೇವರು ನಮ್ಮಲ್ಲಿ ಇರಿಸಿರುವ That the scripture ಪವಿತ್ರಾತ್ಮನನ್ನು says in vain, the spirit who ನಮಗೋಸ್ಕರ dwells in ಹಂಬಲಿಸುತ್ತಾನೆ us ಎಂಬ earns ಶಾಸ್ತ್ರಕ್ಕೆ ಬರೀ jealousy. ಮಾತೆಂದು ಭಾವಿಸುತ್ತೇವೆ. But he gives more ಆತನು ನಮ್ಮ ಮೇಲೆ grace. ಅತಿಶಯವಾದ ಕೃಪೆ Therefore he ನೀಡುತ್ತಾನೆ. says, ಆದ್ದರಿಂದ God ದೇವರ resists the ಅಹಂಕಾರಿಗಳನ್ನು proud, ಎದುರಿಸುತ್ತಾನೆ, but gives ದೀನರಿಗಾದ grace to ಕೃಪೆಯನ್ನು the ಅನುಗ್ರಹಿಸುತ್ತಾನೆಂದು. humble. Therefore submit to ಹೀಗಾಗಿ God, ದೇವರಿಗೆ resist the ಒಳಗಾಗಿರಿ, devil, ಸೈತಾನ and he ಎದುರಿಸಿರಿ, will flee ಅವನು ನಿಮ್ಮನ್ನು from ಬಿಟ್ಟು ಹೋಗುವನು. you. The fourth thing that I see from the Bible, book of James, ಯಾಕೋಬನ ಪತ್ರಿಕೆಯಲ್ಲಿ 4 ವಿಷಯಗಳನ್ನು ನಾನು ನೋಡುತ್ತೇನೆ. the fourth thing that we see here 4ನೇ ವಿಷಯ as a sign of a maturity, ಆ ಒಂದು ಬೆಳವಣಿಗೆ ಹೊಂದಿದಂತಹ ಒಂದು ಚಿಹ್ನೆ. he will manifest humility. ಅವನು ಒಂದು ದೀನತೆಯನ್ನು ವ್ಯಕ್ತಪಡಿಸುತ್ತಾನೆ. Our hearts will not be filled with pride. ನಮ್ಮ ಒಂದು ಹೃದಯಗಳು ಅಹಂಕಾರದಿಂದ ಕೂಡಿರಬಾರದು. There will not be any self-seeking. ಅದು ನಮ್ಮ ಸ್ವಾರ್ಥಕ್ಕಾಗಿ ಜೀವಿಸಬಾರದು. There will not become a troublemaker. ನಾವು ಸಮಸ್ಯೆಗಳನ್ನು ತರುವ ಜನರಾಗಿರಬಾರದು. If you read the previous verses, ನಾವು ಇಂದಿನ ವಚನಗಳನ್ನು ಓದುವುದಾದರೆ James was telling there, ಪೇತ್ರನು ಯಾಕೋಬನು ಈ ರೀತಿಯಾಗಿ ಹೇಳುತ್ತಾನೆ, how pride will promote the strife in the church. ಒಂದು ಸಭೆಯಲ್ಲಿ ಒಂದು ದುರಾಂಕಾರಿಗಳು ಯಾವ ಒಂದು ಸಮಸ್ಯೆಗಳನ್ನು ತರುತ್ತಾರೆ He ಎಂಬುದಾಗಿ was telling the reason for the wars and the fightings. ಆ ಜಗಳಗಳನ್ನು ಮತ್ತು ಯುದ್ಧಗಳನ್ನು ಕುರಿತು ಮಾತಾಡುತ್ತಾನೆ. What is the cause for the raging war and the fighting within and outside? ಸಭೆಯೊಳಗೆ ಮತ್ತು ಹೊರಗಡೆಗೆ ಜಗಳಗಳು ತರುವುದು ಯಾವ ವಿಷಯಗಳಿಂದ? And you lust, you will not have that one. ಅದುದರಿಂದ ನೀವು ಅವುಗಳನ್ನು ಇಟ್ಟುಕೊಳ್ಳಬಾರದು. You murder also. ಅದು ಮಾತ್ರ ನೀವು ಕೊಲೆಗಾರರಾಗುತ್ತೀರಿ. But what is the reason for all these things? ಈ ಎಲ್ಲಾ ವಿಷಯಗಳಿಗೆ ಕಾರಣವೇನು? The reason is, ಕಾರಣವೇನೆಂದರೆ it is because of the pride in our life. ಯಾಕೆಂದರೆ ನಮ್ಮ ಜೀವಿತಗಳಲ್ಲಿದ್ದಂತಹ ಒಂದು ಅಹಂಕಾರ, ಗರ್ವ. When you have the pride, ನಮ್ಮ ಜೀವಿತಗಳಲ್ಲಿ ಅಹಂಕಾರ you ಇದ್ದರೆ will be always seeking for your own self. ಆಗ ನಾವು ಸ್ವಾರ್ಥಿಗಳಾಗಿ ಜೀವಿಸುತ್ತೇವೆ. And James says in chapter 3, 3ನೇ ಅಧ್ಯಾಯದಲ್ಲಿ ಯಾಕೋಬನು ಹೇಳುತ್ತಾನೆ, the wisdom that is not from the heaven, ಆ ಒಂದು ಜ್ಞಾನವು ಪರಲೋಕದಿಂದ ಬಂದಂತದಲ್ಲ, but the wisdom that is of the earth. ಮತ್ತು ಈ ಲೋಕದಿಂದ ಬಂದಂತ ಒಂದು ಜ್ಞಾನ, It is basically earthly, sensual and demonic. ಅದು ಮಾತ್ರವಲ್ಲದೆ ಅದು ಒಂದು ಸಾತಾರನಿಂದ ಬಂದಂತಾಗಿದೆ. And we see this in chapter 3 verse 15 and 16. 3ನೇ ಅಧ್ಯಾಯ 15 ಮತ್ತು 16ನೇ ವಚನ ನೋಡುತ್ತೇವೆ. This wisdom does not descend from above, ಮೇಲಿನಿಂದಂತ ಬಂದ ಜ್ಞಾನವಲ್ಲ, but it is earthly, sensual and demonic. ಅದು ಭೂ ಸಂಬಂಧವಾದದ್ದು, ಪ್ರಾಕೃತವಾದದ್ದು. For where envy and self-seeking exists, ಯಾಕಂದ್ರೆ ಪಕ್ಷಭೇದವು ಇರುವ ಕಡೆಯು ಗಲಿಬಿಲಿಯು, confusion and every evil thing are there. ಗಲಿಬಿಲಿಯು ಸಕಲ ನೀಚ ಕೃತ್ಯಗಳಿರುವವು. My dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿ, wherever there is pride, ಎಲ್ಲಿ ಅಹಂಕಾರವಿರುತ್ತದೋ there is self-seeking, ಅಲ್ಲಿ ಸ್ವಾರ್ಥವನ್ನು there is ಹುಡುಕುವಂತದ್ದಾಗಿರುತ್ತದೆ. our own interest. ಅದು ನಮ್ಮ ಸ್ವಾಸಕ್ತಿಯಿಂದ And ಕೂಡಿರುತ್ತದೆ. wherever we see envy and self-seeking, ಯಾವಾಗ ಒಂದು ವೈರತ್ವ, ಒಂದು ಸ್ವಾಸ್ಥ್ಯ ಕೂಡಿರುತ್ತದೋ, and there we see lot of wars and fightings and also confusion. ಅಲ್ಲಿ ಗಲಿಬಿಲಿಯು, ನೀಚ ಕೃತ್ಯಗಳು, ಜಗಳವಿರುತ್ತವೆ. But what is the antidote for pride? ಆದರೆ ಒಂದು ಗರ್ವದ ಒಂದು ಪರಿಣಾಮವೇನು? And that's why James says here, ಯಾಕೋಬನು ಹೇಳುತ್ತಾನೆ, a person who is a perfect and a mature person, ಆದರೆ ಪರಿಪೂರ್ಣ
ಪರಿಪೂರ್ಣ ಬೆಳವಣಿಗೆಯಾದಂತಹ ವ್ಯಕ್ತಿ He will not be self-seeking, ಅವನು ಸ್ವಾರ್ಥಕ್ಕೆ ಹುಡುಕುವವನಲ್ಲ, but rather he will seek from the things of above. ಆತನು ಮೇಲಾಣುಗಳನ್ನು ಹುಡುಕುವವನಾಗಿರ್ತಾನೆ. He doesn't want anything for himself. ಆತನು ತನಗೋಸ್ಕರ ಏನು ಹುಡುಕುವುದಿಲ್ಲ. He doesn't want a position for himself. ಆತನು ಅವನು ತನ್ನ ಸ್ಥಾನಕ್ಕೋಸ್ಕರ ಹುಡುಕುವುದಿಲ್ಲ. You know, people who are self-seeking, ಆದರೆ ಸ್ವಾರ್ಥಕ್ಕಾಗಿ ಹುಡುಕುವವರು you know what they do? ಅವರು ಏನು ಮಾಡುತ್ತಾರೆ They ಗೊತ್ತಾ? always crave for the position of leadership. ಅವರು ಯಾವಾಗಲೂ ನಾಯಕತ್ವಕ್ಕಾಗಿ ಹೋರಾಡುತ್ತಾ ಇರುತ್ತಾರೆ. The first sign of disqualification for you to become a leader ಮೊದಲನೆಯ ನಾಯಕನಾಗಿರುವ ಅರ್ಹತೆ ಇಲ್ಲವ ಮೊದಲನೇ ಅಂಶವೇನೆಂದರೆ is to have the hunger and craving for power. ಆ ಒಂದು ಅಧಿಕಾರಕ್ಕಾಗಿ ಒಂದು ಹಸಿವೆವುಳ್ಳ ದಾಹವುಳ್ಳವರಾಗಿರುವುದು. I see many people like that. ಅನೇಕ ಜನರು ನಾನು ನೋಡುತ್ತೇನೆ. They have so much of hunger ಅವರು ಆ ನಾಯಕತ್ವ ಹೊಂದಬೇಕೆಂದು and ಹಸಿವೆಯಿಂದ so much of craving. ಅದನ್ನು ಹೊಂದಿಕೊಳ್ಳಬೇಕೆಂಬುದಾಗಿ. What is the reason for the hunger and craving? ಆ ಒಂದು ಹೊಂದಿಕೊಳ್ಳಬೇಕು ಒಂದು ಹಸಿವಿಗಾಗಿ ಕಾರಣವೇನು? Because of self-seeking and also the pride in their hearts. ಏಕೆಂದರೆ ಅವರ ಹೃದಯಗಳಲ್ಲಿದ್ದಂತಹ ಒಂದು ಅಹಂಕಾರ ಮತ್ತು ಸ್ವಾರ್ಥ. And that's the reason these people will become the troublemakers in the church. ಆದುದರಿಂದ ಇಂತಹ ವ್ಯಕ್ತಿಗಳು ಸಭೆಗಳಲ್ಲಿ ಸಮಸ್ಯೆ ಆಗುತ್ತಾರೆ. But look at what the Bible says here. ಆದರೆ ದೇವರ ವಾಕ್ಯವೇನು ಹೇಳುತ್ತದೆ ನೋಡಿರಿ. God resists the proud, ಆದರೆ ದೇವರ ಅಹಂಕಾರಿಗಳನ್ನು ತಲೆ ಹಾಕುತ್ತಾನೆ. but he gives much more grace to the humble. ಆದರೆ ದೀನರಿಗಾದರೂ ತನ್ನ ಕೃಪೆಯನ್ನು ನೀಡುತ್ತಾನೆ. You know, on whom the eye of the Lord will rest. ಯಾರ ಮೇಲೆ ದೇವರ ದೃಷ್ಟಿಯು ಇರುತ್ತದೆ. We see in the book of Isaiah like this. ಯೆಶಾಯನ ಪುಸ್ತಕದಲ್ಲಿ ಈ ರೀತಿಯಾಗಿ ನೋಡುತ್ತೇವೆ. Chapter 66 verse 1 and 2, it says like this. 66ನೇ ಅಧ್ಯಾಯ 1 ಮೊದಲೆರಡು ವಚನಗಳಲ್ಲಿ, Heaven is my throne and the earth is my footstool. ಪರಲೋಕವು ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ. And where is the house that you will build for me? ನನಗೋಸ್ಕರ ನೀವು ಎಲ್ಲಿ ಒಂದು ಮನೆಯನ್ನು ಕಟ್ಟುತ್ತೀರಿ? And where is the place of my rest? ನಾನಿರುವ ಸ್ಥಳ ಯಾವುದು? All these things my hand has made. ಈ ಎಲ್ಲಾ ವಿಷಯಗಳು ನನ್ನ ಸ್ವಂತ ಹಸ್ತವೇ ಸೃಷ್ಟಿಸಿದವು. And all those things that exist, saith the Lord. ಎಲ್ಲ ಸೃಷ್ಟಿಸಲ್ಪಟ್ಟ ಪ್ರತಿಯೊಂದು ಕರ್ತನೆ ಎಂದು ಘೋಷಿಸುತ್ತವೆ. But on this one I will look. But on this I will look. ಆದರೆ ಒಂದು ವಿಷಯ ನಾನು ಹುಡುಕುತ್ತೇನೆ. On the one who is poor and having a contrite spirit. ಆದರೆ ಮುರಿದಂತ ಹೃದಯಗಳನ್ನು ಆತನು ಹುಡುಕುವವನಾಗಿದ್ದಾನೆ. Who trembles at my words. ಯಾರು ನನ್ನ ಮಾತುಗಳಿಗೆ ನಡುಗುತ್ತಾರೋ. My dear brothers and sisters. ನನ್ನ ಪ್ರೀತಿಯ ಸಹೋದರ ಸಹೋದರಿ, Heaven is his throne. ಪರಲೋಕವು ಆತನ ಸಿಂಹಾಸನ, And the earth is his footstool. ಭೂಮಿಯು ಆತನ ಪಾದಪೀಠ. What are you and me? ನೀನು ನಾನು ಯಾರು? The Bible says like this. ದೇವರ ವಾಕ್ಯವು ಈ ರೀತಿಯಾಗಿ In ಹೇಳುತ್ತದೆ. 1 Corinthians chapter 4 verse 7. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ What is 4ನೇ, it that you have which you have not received from the Lord? ನೀವು ಯಾವುದನ್ನು ಕರ್ತನಿನ್ನು ಇನ್ನೂ ಹೊಂದಿಕೊಳ್ಳಲಿಲ್ಲ? What is it that you have which you have not received from the Lord Jesus Christ? ನೀವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಯಾವುದನ್ನು ಹೊಂದಿಕೊಳ್ಳಲಿಲ್ಲ. It is not we have accomplished, ನಾವು ಯಾವುದನ್ನು ಇನ್ನೂ but we ಹೊಂದಿಕೊಳ್ಳಲಾಗಲಿಲ್ಲ. have received freely out of the grace of the Lord Jesus Christ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯಿಂದ ಪ್ರತಿಯೊಂದನ್ನು ನಾವು ಉಚಿತವಾಗಿ ಹೊಂದಿಕೊಂಡೆವು. You received your gifting freely by the grace of Jesus Christ. ನಾವು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ಸಮಸ್ತವನ್ನು ಉಚಿತವಾಗಿ ಹೊಂದಿಕೊಂಡೆವು. You received your education because of grace. ನಾವು ನಮ್ಮ ವಿದ್ಯಾರ್ಥಿಯನ್ನು ಆತನ ಕೃಪೆಯಿಂದ ಹೊಂದಿಕೊಂಡೆವು. You are what you are, it is because of grace. ನೀನು ಏನಾಗಿದ್ದೀಯೋ ಅದು ಆತನ ಬರೀ ಕೃಪೆಯೇ. It is because he paid the penalty on the cross of Calvary. ಯಾಕೆಂದರೆ ಕಲ್ವಾರಿ ಶಿಲುಬೆಯಲ್ಲಿ ಆತನು ತೆತ್ತಂತ ಒಂದು ಕ್ರಯ. It is not that we have accomplished, ನಾವು ಏನೋ ಮಾಡಿದ್ದೇವೆ, ಸಾಧಿಸಿದ್ದೇವೆ, but we all have received freely out of the grace of Jesus Christ. ಆದರೆ ಪ್ರತಿಯೊಂದನ್ನು ಆತನ ಕೃಪೆಯಿಂದ ನಾವು ಉಚಿತವಾಗಿ ಹೊಂದಿಕೊಂಡೆವು. I would say this to you. ನಾನು ಈ ವಿಷಯವನ್ನು ಹೇಳುತ್ತೇನೆ. As we keep walking with the Lord Jesus ನಾವು Christ, ಕ್ರಿಸ್ತನೊಂದಿಗೆ ನಡೆದಾಡುವಾಗ, as we're in the process of becoming more and more like him, ನಾವು ಆತನ ಹಾಗೆ ಮಾರ್ಪಡುವ ಒಂದು ಕ್ರಿಯೆಯಲ್ಲಿದ್ದಾಗ we will become more and more humble. ಆಗ ನಾವು ದೀನತೆಯಿಂದ ದೀನತೆಗೆ ಹೋಗುತ್ತೇವೆ. We see in the life of the Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವನವನ್ನು In the ಕಂಡೆವು. book of Philippians chapter 2 verse 5. ಫಿಲಿಪ್ಪರ ಬರೆದವರ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ Apostle Paul says like this. ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಹೇಳ್ತಾನೆ, Let this mind of Christ be in you also. ನನ್ನಲ್ಲಿರುವಂತ ಕ್ರಿಸ್ತನಲ್ಲಿರುವಂತ ಮನಸ್ಸು ನಿಮ್ಮಲ್ಲಿಯೂ ಸಹ Now, ಇರಲಿ. what is a mind of Christ Jesus? ಕ್ರಿಸ್ತನ ಮನಸ್ಸು ಯಾವುದು? How do you look at the Lord Jesus Christ? ನೀವು ಯಾವ ರೀತಿಯಾಗಿ ಆತನನ್ನು ದೃಷ್ಟಿಸುತ್ತೀರಿ? And the Bible says ದೇವರ ವಾಕ್ಯವು he ಹೇಳುತ್ತದೆ, was God. ಆತನು ದೇವರು, He was dwelling in glory. ಆತನು ಮಹಿಮಾ He was ಸ್ವರೂಪನಾಗಿದ್ದು, worshipped by the angels. ಆತನು ದೂತರಿಂದ ಆರಾಧಿಸಲ್ಪಟ್ಟವನು. But he left everything ಆದರೆ ಪ್ರತಿಯೊಂದನ್ನು ಬಿಟ್ಟು ಬಿಟ್ಟನು. and he considered it nothing.
ಆತನು ತನ್ನನ್ನು ಬರಿದು ಮಾಡಿಕೊಂಡನು and he humbled himself. ತನ್ನನ್ನು ತಾನು He ತಗ್ಗಿಸಿಕೊಂಡನು became in the likeness of man, ಆತನು ಮನುಷ್ಯನ ರೂಪವನ್ನು and he ಧರಿಸಿದನು also became a servant. ಅದು ಮಾತ್ರ ಅಲ್ಲದೆ ಸೇವಕನಾದನು And he even humbled himself to die on the cross of Calvary. ಅದು ಮಾತ್ರ ಅಲ್ಲದೆ ಕಲ್ವಾರಿ ಶಿಲುಬೆಯ ಮೇಲೆ ಸಾಯುವುದಕ್ಕೆ ತನ್ನನ್ನು ತಾನು We see ತಗ್ಗಿಸಿಕೊಂಡನು the mind of the Lord Jesus Christ. ಕ್ರಿಸ್ತನ ಮನಸ್ಸನ್ನು ನೀವು ಬಲ್ಲಿರಾ And what is the mind of Christ Jesus? ಕ್ರಿಸ್ತನ ಮನಸ್ಸೇನು Humbling himself down, ತನ್ನನ್ನು ತಾನು ದೀನತೆಯಾಗಿ down ತಗ್ಗಿಸಿಕೊಂಡನು. and down and down. ಕೆಲಮಟ್ಟಿಗೆ ದೀನತೆಯಾಗಿ He was God, ಆತನ ದೇವರು became a man, ಮನುಷ್ಯನಾದನು became a servant, ಸೇವಕನಾದನು and also became a brutal person dying on the cross of ಅದು Calvary. ಮಾತ್ರವಲ್ಲದೆ ಧೀರನಾಗಿ ಆ ಶಿಲುಬೆ ಮೇಲೆ ತನ್ನನ್ನೇ ತಾನು ಸಮರ್ಪಿಸಿಕೊಂಡನು. A man who is coming closer to the Lord Jesus Christ. ಒಬ್ಬ ವ್ಯಕ್ತಿಯು ಕರ್ತನಾದ ಯೇಸು ಕ್ರಿಸ್ತನ ಸಮೀಪಕ್ಕೆ ಬರುವುದಾದರೆ You know, as we continue to walk with him closely, ಆತನಿಗೆ ಸಮೀಪವಾಗಿ ಆತನೊಟ್ಟಿಗೆ we will ನಡೆದಾಡುವ also have the mind of Christ Jesus. ನೀನು ಕ್ರಿಸ್ತನ ಮನಸ್ಸನ್ನು And ಹೊಂದಿರುವಾಗಿರಬೇಕು. what is the mind of Christ Jesus? ಯೇಸು ಕ್ರಿಸ್ತನ ಮನಸ್ಸು ಯಾವುದು? It is a servant mind. ಆತನ ಒಂದು ಸೇವಕನ We ಮನಸ್ಸು. see in John's Gospel chapter 13. ಯೋಹಾನ ಸುವಾರ್ತೆ 13ನೇ And the ಅಧ್ಯಾಯದಲ್ಲಿ next, maybe 1 or 2 days he will be crucified. ಇನ್ನ 2-3 ದಿನಗಳಲ್ಲಿ ಆತನು ಶಿಲುಬೆಗೆ And he ಹಾಕಲ್ಪಡುತ್ತಾನೆ. was with all his 12 disciples. ಆತನ ಶಿಷ್ಯರೊಂದಿಗೆ ಆತನಿದ್ದನು. And these 12 disciples, they were with Jesus for 3.5 years. 3.5 ವರ್ಷಗಳು ಕಾಲಮಾನ ಶಿಷ್ಯರು ಆತನೊಂದಿಗೆ ಇದ್ದರು. And it was a time for the Passover. ಅದು ಪಸ್ಕ ಹಬ್ಬದ ದಿನ. They all gathered together in that room. ಅವರೆಲ್ಲರೂ ಆ ಸ್ಥಳದಲ್ಲಿ ಕೂಡಿ ಬಂದರು. And they were waiting who will wash our feet before we partake in the Lord's table. ನಾವು ಕರ್ತನ ಮೇಜಿನಲ್ಲಿ ಭಾಗವಹಿಸುವುದಕ್ಕಿಂತ ಮುಂಚೆ ನಾವು ನಮ್ಮನ್ನು And ತೊಳೆದುಕೊಳ್ಳುವರು we ಯಾರು? say Jesus stood up from that place. ಆತ ಯೇಸು ಕ್ರಿಸ್ತನು ಎದ್ದು ನಿಂತುಕೊಂಡು Chapter 13. 13ನೇ ಅಧ್ಯಾಯ Verse 4 it says, 4ನೇ ವಚನ. Jesus rose from supper. ಆತನು ಊಟ ಮಾಡುವುದನ್ನು ಬಿಟ್ಟು And he laid aside his garments. ಆತನು ಬಿಟ್ಟು ಮೇಲ್ಹೊದಿಕೆಯನ್ನು ತೆಗೆದುಕೊಂಡು And he took a towel and girded himself. ಮತ್ತು ಕೈ ಪಾವಡವನ್ನು ತಕೊಂಡು ನಡುವೆ ಕಟ್ಟಿಕೊಂಡು. What was Jesus doing? ಯೇಸು ಏನು ಮಾಡುತ್ತಾ ಇದ್ದಾನೆ? He says in the same chapter, ಅದೇ ಅಧ್ಯಾಯದಲ್ಲಿ he knew he came from the Father and he was going back to the Father. ಆತನು ತಂದೆಯಿಂದ ಬಂದವನು ತಿರುಗಿ ತಂದೆಯ ಬಳಿಗೆ ಹೋಗುತ್ತಾನೆ ಎಂಬುದನ್ನು He knew ಬಲ್ಲನು. all power was given to him. ಎಲ್ಲಾ ಶಕ್ತಿಯು ಅಧಿಕಾರ ಕೊಡಲ್ಪಟ್ಟಿದೆ. But there in that room, ಆ ಒಂದು ಪಾವಡದಲ್ಲಿ ಏನಿತ್ತು? he laid aside his garments. ಆತನು ತನ್ನ ಅಂಗಿಯನ್ನು ತೆಗೆದಿಟ್ಟನು. He laid aside his position. ತನ್ನ ಸ್ಥಾನವನ್ನು ತೆಗೆದಿಟ್ಟನು. The position as the Lord and the Master and the teacher. ಆತನು ಬೋಧಕನು, ಯಾಜಕನು, ಒಂದು ಗುರುವು. And he chose the form of a servant. ಒಬ್ಬ ಸೇವಕನ ಒಂದು ದರ್ಶನ ತೆಗೆದುಕೊಂಡನು. And he started washing the feet of the disciples. ಶಿಷ್ಯರ ಪಾದಗಳನ್ನು ತೊಳೆಯುವುದಕ್ಕೆ And ಪ್ರಾರಂಭಿಸಿದನು. later he was speaking to the disciples. ನಂತರ ಶಿಷ್ಯರೊಂದಿಗೆ You ಮಾತಾಡುತ್ತಾ, call me teacher and Lord. ನೀನು ನನ್ನನ್ನು ಗುರುವೇ ಬೋಧಕರೇ ಎಂದು And ಕರೆಯುತ್ತೀರಿ. that is what exactly I am. ಅದೇ ನಾನು. But have you seen what I did to you? ಆದರೆ ನಾನು ಏನು ಮಾಡಿದ್ದೇನೋ ನೀವು ಬಲ್ಲಿರಾ? I have washed your feet. ನಿಮ್ಮ ಪಾದಗಳನ್ನು ತೊಳೆದೆನು. You also should wash one another's feet. ನೀವು ಸಹ ಒಬ್ಬರನ್ನೊಬ್ಬರ ಪಾದಗಳನ್ನು I have ತೊಳೆಯಬೇಕು. given an example for you ನಾನು ನಿಮಗೆ ಮಾದರಿಯಾಗಿ ತೋರಿಸಿಕೊಟ್ಟೆನು. so that you should do what I did for you. ನಾನು ನಿಮಗೆ ಏನು ಮಾಡಿದರೂ ನೀವು ಇತರರಿಗೆ ಮಾಡುವವರಾಗಿರಬೇಕು. Jesus humbled himself. ಕರ್ತನು ತನ್ನನ್ನೇ ತಾನು And I ತಗ್ಗಿಸಿಕೊಂಡನು. say to you, ನಾನು ನಿಮಗೆ ಹೇಳುತ್ತೇನೆ, as we continue to walk with Christ Jesus, ನಾವು ನಿರಂತರವಾಗಿ ಕರ್ತನೊಂದಿಗೆ we will ನಡೆಯುವಾಗ also become more and more humble. ನಾವು ಆತನೊಂದಿಗೆ ನಡೆದಾಡುವಷ್ಟು ನಾವು ನಮ್ಮನ್ನು ನಾವು And we also ತಗ್ಗಿಸಿಕೊಳ್ಳುತ್ತಾ see in the Old Testament, ನಾವು ಹಳೆಯ ಒಡಂಬಡಿಕೆಯಲ್ಲಿಯೂ ಸಹ the greatest leader that we see in the Old Testament. ಹಳೆಯ ಒಡಂಬಡಿಕೆ ಒಂದು ಶ್ರೇಷ್ಠವಾದ ನಾಯಕನು. And what was his name? ಆತನ ಹೆಸರೇನು? His name was Moses. ಅವನ ಹೆಸರು ಮೋಶೆ. He was the one who delivered the people out of the bondage. ಒಂದು ದಾಸತ್ವದಿಂದ ಪ್ರಜೆಗಳನ್ನು ಕರೆದುಕೊಂಡು ಬಂದವನು. He even split the waters of the Red Sea. ಅವನು ಕೆಂಪು ಸಮುದ್ರವನ್ನು ಹೆಬ್ಬಾಗವಾಗಿ He was ಮಾಡಿದವನು. leading how many people? ಅವನು ಎಷ್ಟು ಜನರನ್ನು ನಡೆಸುತ್ತಾ ಬಂದನು? 20 lakh people. 20 ಲಕ್ಷ ಜನ. If you are a manager in an office, ಒಂದು ವೇಳೆ ನೀವು ಒಬ್ಬ ಒಂದು ಕಚೇರಿಯಲ್ಲಿ ಮ್ಯಾನೇಜರ್ or ಆಗಿದ್ದರೆ, else if you are a team leader, ಒಂದು ವೇಳೆ ನೀನು ಟೀಮ್ ಲೀಡರ್ ಆಗಿದ್ದರೆ, you try to boast having 10 people working under you. ಒಂದು ವೇಳೆ 10 ಜನರು ಇದ್ದರೂ ಸಹ ನೀನು
ಬೇಕಾಗಿ ಹೇಳಿಕೊಳ್ಳುತ್ತೆ. Maybe 20 or 100 people working under you. ಒಂದು ವೇಳೆ 20-100 ಜನರು ಇರಬಹುದು. But look at this man Moses. ಆದರೆ ಈ ವ್ಯಕ್ತಿಯನ್ನು ಮೋಶೆ ಎಂಬ He ವ್ಯಕ್ತಿಯನ್ನು was ನೋಡಿದರೆ leading 20 lakh people. 20 ಲಕ್ಷ ಜನರನ್ನು ನಡೆಸುತ್ತಾ He ಬಂದನು. was leading the whole nation of Israel. ಇಸ್ರಾಯೇಲ್ ಇಡೀ ದೇಶವನ್ನು ನಡೆಸುತ್ತಾ But ಬಂದನು. do you know what God testified about him? ಅವನ ಬಗ್ಗೆ ದೇವರು ಕೊಟ್ಟಂತ ಒಂದು ಸಾಕ್ಷಿ ಏನು? We see this in the book of Numbers chapter 12. ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. His own brother Aaron and sister Miriam. ತನ್ನ ಸಹೋದರಿ ಮಿರಿಯಾಮಳು ಮತ್ತು ತನ್ನ ಸಹೋದರನು ಆರಾಮನು They were talking to themselves. ಅವರಿಬ್ಬರು ಒಬ್ಬರಿಗೊಬ್ಬರು ಮಾತಾಡುತ್ತಾ What ಇದ್ದರು. were they talking? ಅವರು ಏನು ಮಾತಾಡುತ್ತಾ Oh, ಇದ್ದರು? has God only spoken through Moses? ಮೋಶೆಯ ಮುಖೇನವಾಗಿಯೇ ದೇವರು ಮಾತಾಡಬಲ್ಲನು. Has he not spoken to us? ನಮಗೂ ಮಾತಾಡುವುದಿಲ್ಲವೋ? And we see this in Numbers chapter 12 verse 2. ಅರಣ್ಯಕಾಂಡ 12ನೇ ಅಧ್ಯಾಯ 2ನೇ ವಚನ. The Bible says, ದೇವರ ವಾಕ್ಯ ಹೇಳುತ್ತದೆ, and the Lord heard this one. ಆದರೆ ದೇವರು ಅವರ ಸಂಭಾಷಣೆಯನ್ನು ಕೇಳಿದನು. When they were accusing about their brother Moses, ತನ್ನ ಸಹೋದರರನ್ನು ಕುರಿತು ದಿನವಾಗಿ when ಮಾತಾಡುವಾಗ, they were trying to belittle Moses, ಮೋಶೆಯ ಬಗ್ಗೆ ಮಾತಾಡುವಾಗ, you know, the Lord heard the conversation. ಅವರ ಸಂಭಾಷಣೆ ದೇವರು But you ಕೇಳಿಸಿಕೊಂಡನು. know what the Lord testifies about Moses? ಆದರೆ ದೇವರು ಮೋಶೆಯ ಬಗ್ಗೆ ಕೊಟ್ಟಿರುವ ಸಾಕ್ಷಿಯನ್ನು And we see in verse 3, 3ನೇ ವಚನ, he is the most humble person among all the people in this world. ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ What is ಬಹು written? ಸಾತ್ವಿಕನು. What is written about Moses? ಮೋಶೆಯ ಬಗ್ಗೆ ಏನು ಬರೆಯಲ್ಪಟ್ಟಿದೆ? He is the meekest of all the people. ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. I would say this to you. ಒಂದು ವೇಳೆ ನಾನು ನಿಮಗೆ When we continue to walk with the Lord Jesus ನಾವು ಕ್ರಿಸ್ತನೊಂದಿಗೆ ನಾವು ನಿರಂತರವಾಗಿ ನಡೆಯುವುದಾದರೆ, and trying to attain the fullness of the Lord Jesus ನಾವು Christ, ಆತನ ಪರಿಪೂರ್ಣತೆಯನ್ನು ಹೊಂದಿಕೊಂಡಾಗ we will also have this humility in our life. ನಾವು ನಮ್ಮ ಜೀವಿತಗಳಲ್ಲಿ ದೀನತೆಯನ್ನು ಹೊಂದಿಕೊಳ್ಳುತ್ತೇವೆ. We see the example of our Lord Jesus Christ, ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾದರಿ ನೋಡೋಣ. how he humbled himself, ಆತನು ಯಾವ ರೀತಿ ತನ್ನನ್ನು ತಾನು how he ತಗ್ಗಿಸಿಕೊಂಡ, became a servant, ಆತನು ಯಾವ ರೀತಿ and ಸೇವಕನಾದ, how he chose to die on the cross of Calvary. ಆ ಕಲ್ವಾರಿ ಶಿಲುಬೆಯಲ್ಲಿ ಯಾವ ರೀತಿ ತನ್ನ ಪ್ರಾಣವನ್ನು When ತೆತ್ತನು. people were taking him, ಆ ಮನುಷ್ಯರು ಆತನನ್ನು ಕರೆದುಕೊಂಡು they ಹೋಗುವ were mocking at the Lord Jesus Christ. ಕ್ರಿಸ್ತರನ್ನು ಪರಿಹಾಸ ಮಾಡುತ್ತಾ ಇದ್ದರು. They were also insulting the Lord Jesus. ಅದು ಮಾತ್ರ ಆತನಿಗೆ ಘೋರವಾಗಿ ಮಾತಾಡ್ತಾ ಬಂದರು. They even spat on the face of Jesus. ಅದು ಮಾತ್ರ ಆತನ ಮೇಲೆ ಉಗಿಲಿದರು. Can you imagine? ನೀವು ಊಹಿಸಿಕೊಳ್ಳಬಹುದಾ? But Jesus did not open his mouth ಆತನು ತನ್ನ ಬಾಯನ್ನು ತೆರೆಯಲಿಲ್ಲ. because he humbled himself. ಯಾಕೆಂದರೆ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡನು. The Bible says here, ದೇವರ ವಾಕ್ಯವಿಲ್ಲಿ God ಹೇಳುತ್ತದೆ, opposes the proud, ಆತನು ಗರ್ವಿಷ್ಠರನ್ನು ಭಂಗಪಡಿಸುತ್ತಾನೆ, but he gives more grace to the humble. ಆದರೆ ದೀನರಿಗೂ ಬಹುಶಾಂತಿಯನ್ನು And we ಕೃಪೆಯನ್ನು see in ನೀಡುತ್ತಾನೆ. John's Gospel chapter 1, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ, you know, he says we receive grace after grace. ಕೃಪೆಯ ಮೇಲೆ ಕೃಪೆಯನ್ನು ನಾವು ಹೊಂದಿಕೊಳ್ಳುತ್ತೇವೆ. John's Gospel chapter 1 ಯೋಹಾನ ಸುವಾರ್ತೆ 1ನೇ ಅಧ್ಯಾಯ verse 16. 16ನೇ ವಚನ, Out of his fullness ಆತನ ಪರಿಪೂರ್ಣತೆಯಲ್ಲಿ we all have received grace after grace. ನಾವು ಕೃಪೆಯ ಮೇಲೆ ಕೃಪೆಯನ್ನು We are ಹೊಂದಿದವರಾಗಿದ್ದೇವೆ. saved by the grace of the Lord Jesus Christ. ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ರಕ್ಷಿಸಲ್ಪಟ್ಟೆವು. And we are also saved by grace, you know, and through faith. ಅದು ಮಾತ್ರವಲ್ಲದೆ ನಾವು ನಂಬಿಕೆ ಮುಖೇನವಾಗಿ ಆತನ Grace will ಕೃಪೆಯಿಂದ not only save us but also will sustain us. ಅದು ಕೃಪೆಯು ನಮ್ಮನ್ನು ರಕ್ಷಿಸುವುದು ಮಾತ್ರವಲ್ಲದೆ ನಮ್ಮನ್ನು ನಡೆಸುತ್ತಾ ಬರುತ್ತದೆ. But as we continue to humble ourselves, ನಾವು ತಗ್ಗಿಸಿಕೊಂಡು we ಜೀವಿಸುವುದಾದರೆ will position ourselves before the Lord Jesus. ನಮ್ಮ ಕರ್ತನ ಯೇಸು ಕ್ರಿಸ್ತನ ಮುಂದೆ ನಾವು ಪ್ರತ್ಯಕ್ಷ We ಮಾಡಿಕೊಳ್ಳಾಗ will be able to receive more grace from the Lord Jesus. ನಾವು ಆತನ ಸನ್ನಿಧಿಗೆ ಬಂದಾಗ ಇನ್ನೂ ಹೆಚ್ಚಾಗಿ ಆತನ ಕೃಪೆಯನ್ನು The ಹೊಂದುತ್ತೇವೆ. grace that will overcome the world. ಯಾಕೆಂದರೆ ಆ ಕೃಪೆಯು ಲೋಕವನ್ನು ಜಯಿಸಬಹುದು. And the grace that is sufficient for us. ಆ ಕೃಪೆಯೇ ನಮಗೆ ಸಾಕು. And the grace that is sufficient for us in every situation of our life. ನಮ್ಮ ಜೀವಿತದ ಪ್ರತಿ ಸಮಯದಲ್ಲಿಯೂ ಆ ಕೃಪೆಯು ನಮಗೆ ಸಾಕಾಯಿತು. But how can you receive more grace? ಯಾವ ರೀತಿ ನಾವು ಇನ್ನೂ ಹೆಚ್ಚಾಗಿ The ಕೃಪೆಯನ್ನು Bible ಹೊಂದಬಹುದು? says ದೇವರ ವಾಕ್ಯ ಹೇಳುತ್ತದೆ, God resists the proud, ದೇವರು ಗರ್ವಿಷ್ಠರನ್ನು but he ಭಂಗಪಡಿಸುತ್ತಾನೆ, gives more grace to the humble. ಆದರೆ ದೀನರಿಗೂ ಹೆಚ್ಚಾಗಿ ಕೃಪೆಯನ್ನು ತೋರುತ್ತಾನೆ. That is the sign of a mature person in Christ Jesus. ಕ್ರಿಸ್ತನಲ್ಲಿರುವ ಬೆಳವಣಿಗೆ ಹೊಂದಿದ ಪರಿಪೂರ್ಣವಾದ ವ್ಯಕ್ತಿಯ ಒಂದು ಚಿಹ್ನೆ. We will continue to remain humble. ನಾವು ದೀನತೆಯಿಂದ ಮುಂದೆ It doesn't really matter where you are, ನೀನು ಎಲ್ಲಿದ್ದೀಯಾ ಎಂಬುದು ಪ್ರಾಮುಖ್ಯತೆ ಅಲ್ಲ. what position you are having. ನೀನು ಯಾವ ಉನ್ನತದಲ್ಲಿ ಇದೆಯೋ
ಪ್ರಾಮುಖ್ಯವಲ್ಲ. Because we should be convinced in our lives ನಮ್ಮ ಜೀವಿತಗಳಲ್ಲಿ ನಾವು ಒಂದು ನಿರ್ಧಾರವನ್ನು that we ತೆಗೆದುಕೊಳ್ಳಬೇಕು. are dead in Christ Jesus. ನಾವು ಕ್ರಿಸ್ತನಲ್ಲಿ ಮರಣವನ್ನು ಹೊಂದಿದ್ದೇವೆ. Nevertheless, I live, but Christ lives in me. ನಾನು ನನಗೋಸ್ಕರ ಜೀವಿಸುವಲ್ಲ, ಕ್ರಿಸ್ತ ನನ್ನಲ್ಲಿ And the life ಜೀವಿಸುತ್ತಾನೆ. which I now live, I live by faith in the Son of God who died and gave himself for me. ನನಗೋಸ್ಕರ ತನ್ನನ್ನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ ಕ್ರಿಸ್ತನಲ್ಲಿ ನಾನು ಜೀವಿಸುತ್ತಾ ಇದ್ದೇನೆ. If people insult a dead man, the dead man will not respond to him. ಮನುಷ್ಯರು ಸತ್ತು ಹೋದಂತ ಒಬ್ಬ ವ್ಯಕ್ತಿಯನ್ನು ಪರಿಹಾರ ಮಾಡಿದಾಗ ಆ ಸತ್ತು ಹೋದವನು ತಿರುಗಿ ಪ್ರತ್ಯುತ್ತರ Even if ನೀಡುವುದಿಲ್ಲ. they mock at the dead person cannot speak back. ಆದರೆ ಒಂದು ಸತ್ತು ಮರಣ ಹೊಂದಿದ ಒಬ್ಬ ವ್ಯಕ್ತಿಗೆ ಗೇಲಿ ಮಾಡಿದಾಗ ಅವನು ತಿರುಗಿ ಪ್ರತ್ಯುತ್ತರವನ್ನು ಎದುರು Even if they spat on their face, he will not be able to respond. ಆ ವ್ಯಕ್ತಿಯ ಮೇಲೆ ನಾವು ಉಗಿಲಿದಾಗ ಆ ವ್ಯಕ್ತಿಯು ಪ್ರತ್ಯುತ್ತರ ನೀಡುವುದಿಲ್ಲ. Do you know why? ಯಾಕೆ? Because he is dead. ಅವನು ಸತ್ತು ಹೋದನು. We need to have this conviction in our life. ನಮ್ಮ ಒಂದು ಜೀವಿತದಲ್ಲಿ ಯಾವ ರೀತಿಯ ಪರಿವರ್ತನೆ ಬರುತ್ತದೆ? Humility is one of the signs of maturity. ಪರಿಪೂರ್ಣತೆ, ಬೆಳವಣಿಗೆ, ಪರಿಪೂರ್ಣತೆ ಹೊಂದಿದಂತ ಒಂದು ದೀನತೆಯು ಒಂದು ಅಂಶ. And one more, chapter 5. ಮತ್ತೊಂದು ಅಂಶ 5ನೇ ಅಧ್ಯಾಯ. James chapter 5. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ. He says about prayer. ಪ್ರಾರ್ಥನೆಯ ಬಗ್ಗೆ ನೋಡುತ್ತೇವೆ. Shall we turn to James chapter 5? ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ. And then he talks from chapter 13, verse 13 onwards. 13ನೇ ವಚನದಿಂದ ನಾವು ನೋಡಬಹುದು. He says, if you are sick, please pray. ನಿಮಗೆ ಕಾಯಿಲೆಯಲ್ಲಿದ್ದಾಗ ನೀವು ಪ್ರಾರ್ಥನೆ. If anyone among you is suffering, let him pray. ನಿಮ್ಮಲ್ಲಿ ಯಾರಾದರೂ ಅಸ್ವಸ್ಥತೆಯಿಂದ ಕೂಡಿದ ಪ್ರಾರ್ಥನೆ. Is anyone among you sick? Let him call the elders and let the church pray. ನೀವು ರೋಗದಿಂದಿರುವುದಾದರೆ ನಿಮ್ಮ ಸಭೆಯ ಹಿರಿಯರನ್ನು ಕರೆದು ಪ್ರಾರ್ಥನೆ ಮಾಡಿಸಿಕೊಳ್ಳಿರಿ. And look at what he says in verse 16, 17 and 18. 16, 17 ಮತ್ತು 18ನೇ ವಚನಗಳನ್ನು ಗಮನಿಸಿರಿ. Confess your sins to one another. ನೀವು ಒಬ್ಬರಿಗೊಬ್ಬರು ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳಿರಿ. And also pray for one another. ನೀವು ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ. And the effective fervent prayer of a righteous man avails much. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. I would say a mature person in Christ Jesus. ಕ್ರಿಸ್ತನಲ್ಲಿ ಪರಿಪೂರ್ಣತೆ ಹೊಂದಿದ ಒಬ್ಬ ವ್ಯಕ್ತಿ. He will be a prayerful person. ಅವನು ಪ್ರಾರ್ಥನಾ ವೀರನಾಗಿರುತ್ತಾನೆ. There was this pastor by name Frank Knox. ಫ್ರಾಂಕ್ ನಾಕ್ಸ್ ಎಂಬ he ministered for many years. ಅವನು ಅನೇಕ ವರ್ಷಗಳ ಪಾದ್ರಿಯಾಗಿ ಕಾರ್ಯನಿರ್ವಹಿಸಿದನು. Towards the end of his life when he was very old, ಆ ವ್ಯಕ್ತಿಯು ತನ್ನ ವೃದ್ಧಾಪ್ಯದಲ್ಲಿದ್ದಾಗ he was asked by a person, ಒಬ್ಬ ವ್ಯಕ್ತಿಯಿಂದ ಒಂದು ಪ್ರಶ್ನೆ, if you have to relive your life once again, what will you do? ಒಂದು ವೇಳೆ ನೀನು ತಿರುಗಿ ನಿನ್ನ ಜೀವಿತವನ್ನು ನೀವು ಜೀವಿಸುವುದಾದರೆ ನೀನು ಏನಾಗಲು ಇಚ್ಛಿಸುತ್ತೆ? All these many years you have ministered, ನೀವು ಇಷ್ಟು ಅನೇಕ ವರ್ಷಗಳಿಂದ ನೀನು ಪಾದ್ರಿಯಾಗಿ ಬೋಧನೆ and ಮಾಡುತ್ತಾ if you have to go back and once live all these years, what are you going to do? ನೀನು ತಿರುಗಿ ನಿನ್ನ ಜೀವಿತವನ್ನು ತಿರುಗಿ ಪ್ರಾರಂಭಿಸುವುದಾದರೆ ನೀನು ಏನಾಗುತ್ತೆ? He said like this, ಅವನು ಈ ರೀತಿಯಾಗಿ ಹೇಳಿದನು, more praying and less preaching. ಹೆಚ್ಚಾಗಿ ಪ್ರಾರ್ಥನೆ ಮಾಡುತ್ತಾ ಕಡಿಮೆ ಬೋಧನೆ ಮಾಡುವುದು. Because the prayer avails much more than preaching. ಏಕೆಂದರೆ ಪ್ರಾರ್ಥನೆಯು ಬೋಧನೆಗಿಂತ ಬಹು A mature person in Christ Jesus, ಕ್ರಿಸ್ತನಲ್ಲಿ ಪರಿಪೂರ್ಣತೆಯನ್ನು ಹೊಂದಿದ ವ್ಯಕ್ತಿ, he will pray much. ಆತನು ಹೆಚ್ಚಾಗಿ ಪ್ರಾರ್ಥಿಸುತ್ತಾನೆ. He will try to look at the place where he will be able to commune with the Lord. ಅವನು ದೇವರೊಂದಿಗೆ ಸಂಭಾಷಣೆ ಮಾಡುವ ಅನ್ಯೋನ್ಯತೆಯಲ್ಲಿರುವುದಕ್ಕೆ ಸ್ಥಳವನ್ನು ಹುಡುಕುತ್ತಾ And ಇರುತ್ತಾನೆ. here James mentions the example of Elijah. ಎಲಿಯನ ಬಗ್ಗೆ ಯಾಕೋಬನು ಉದಾಹರಣೆ He was an ನೀಡುತ್ತಾನೆ. ordinary man. ಎಲಿಯನು ನಮ್ಮಂತ He ಸಾಮಾನ್ಯ has a ವ್ಯಕ್ತಿ. nature like you and like me. ನಿನ್ನಂತ ನನ್ನಂತ ಸ್ವಭಾವವುಳ್ಳವನು. But what made him set apart? ಆದರೆ ಅವನನ್ನು ಒಂದು ವ್ಯತಿರೇಕ ಒಂದು ವಿಭಿನ್ನವಾದ ವ್ಯಕ್ತಿಯಾಗಿ ಮಾಡಲು ಯಾವುದರಿಂದ Because ಸಾಧ್ಯ? of his fervent prayer. ಯಾಕೆಂದರೆ ಅವನಲ್ಲಿದ್ದ ಒಂದು ಪ್ರಾರ್ಥನೆಯ ಮನಸ್ಸು. During his lifetime, ಅವನ ಒಂದು ಜೀವನದಲ್ಲಿ the whole nation was into idolatry. ಇಡೀ ಒಂದು ದೇಶವು ವಿಗ್ರಹಾರಾಧನೆಯಿಂದ ಕೂಡಿತು. It was said about Ahab, he was the most wicked king. ಅವನು ಬಹಳ ದುಷ್ಟ ರಾಜನಾಗಿದ್ದನು. And he married a lady called Jezebel. ಅವನು ಯೆಜೆಬೇಲ್ ಎಂಬ ಒಂದು ಸ್ತ್ರೀಯನ್ನು And ಮದುವೆ ಆಗಿ, Jezebel started taking control over the whole nation of Israel. ಆ ಸ್ತ್ರೀ ಯೆಜೆಬೇಲ್ ಎಂಬ ಸ್ತ್ರೀಯು ಆ ಸಾಮ್ರಾಜ್ಯವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಳು. And what was the covenant that the Lord made with the people of Israel? ಇಸ್ರಾಯೇಲರೊಂದಿಗೆ ದೇವರು ಮಾಡಿಕೊಂಡ ಒಡಂಬಡಿಕೆಯನ್ನು. What was the covenant that he made with the nation of Israel? ಇಸ್ರಾಯೇಲ್ ಒಂದು ದೇಶದೊಂದಿಗೆ ಆತನು ಮಾಡಿಕೊಂಡ ಒಡಂಬಡಿಕೆಯನ್ನು. You are my treasured possession. ನಾನು ಹೊಂದಿಕೊಂಡಂತ You ಸ್ವಾಸ್ಥ್ಯ. are my holy nation. ನೀನು ಪರಿಶುದ್ಧವಾದ ಜನಾಂಗ.
I have chosen you. ನಾನು ನಿಮ್ಮನ್ನು And ಆರಿಸಿಕೊಂಡೆನು. the Bible says, blessed are you, O Israel. ಓ ಇಸ್ರಾಯೇಲರೇ, ನೀನು ಲೋಕಸ್ಥರ ನೀನು ಆಶೀರ್ವಾದಿಸಲ್ಪಟ್ಟಂತ How ದೇಶ. blessed are you, O Israel. ಓ ಇಸ್ರಾಯೇಲರೇ, ನೀನು ಎಷ್ಟರವರೆಗೆ ಆಶೀರ್ವದಿಸಲ್ಪಟ್ಟಿದೆ. What happened to the nation of Israel? ಆದರೆ ಇಲ್ಲಿ ಇಸ್ರಾಯೇಲರಿಗೆ ಏನಾಗಿದೆ? It was being ruled by the wicked king. ಇವನು ದುಷ್ಟ ರಾಜನಿಂದ ಆಳ್ವಿಕೆ ನಡೆಸ್ತಾ ಪಟ್ಟರು. And he was under the complete control of his wife Jezebel. ಆ ದುಷ್ಟ ರಾಜನು ತನ್ನ ಹೆಂಡತಿಯಾದ ಯೆಜೆಬೇಲನ ನಿಯಂತ್ರಣದಲ್ಲಿಟ್ಟನು. And she brought the idolatry and the Baal worship into the nation of Israel. ಬಾಲ್ ಎಂಬ ವಿಗ್ರಹಾರಾಧನೆಯನ್ನು ಆ ದೇಶದಲ್ಲಿ ತಂದಳು. But what did Elijah do? ಆದರೆ ಇಲ್ಲಿ ಏನು ಮಾಡಿದನು? One man. ಒಬ್ಬ ವ್ಯಕ್ತಿ. One man. ಒಬ್ಬ Who ವ್ಯಕ್ತಿ. was so passionate about the glory of God. ದೇವರ ಮಹಿಮೆಗಾಗಿ ಹೋರಾಡಿದವನು. And who was also passionate for his people. ಅದು ಮಾತ್ರ ತನ್ನ ಜನರಿಗೋಸ್ಕರ ತಾನು ಹೋರಾಡಿದವನು. He stood against the king. ಅವನು ರಾಜನಿಗೆ ವಿರುದ್ಧವಾಗಿ He ನಿಂತುಕೊಂಡನು. stood against the queen. ಅವನು ರಾಣಿಯ ವಿರುದ್ಧವಾಗಿ ನಿಂತುಕೊಂಡನು. And he commanded the heavens. ಅವನು ಪರಲೋಕಕ್ಕೆ ಆಜ್ಞೆ ನೀಡಿದನು. And there was no rain for 3.5 years. 3.5 ವರ್ಷಗಳ ಕಾಲ ಮಳೆ ಬರಲಿಲ್ಲ. There was no rain for 3.5 years at the command of Elijah. ಎಲಿಯನ ಒಂದು ಆಜ್ಞೆಯಿಂದ 3.5 ವರ್ಷಗಳು ಮಳೆ ಬರಲಿಲ್ಲ. After 3.5 years, 3.5 ವರ್ಷಗಳ ನಂತರ the Elijah appears back once again to Ahab. ತಿರುಗಿ ಆಹಾಬನ ಮುಂದೆ ಎಲಿಯನು ಪ್ರತ್ಯಕ್ಷನಾದನು. And he says to Ahab, ಆಹಾಬನು ಈ ರೀತಿಯಾಗಿ ಹೇಳುತ್ತಾನೆ. after the great sacrifice where the fire came down from the heaven. ಪರಲೋಕದಿಂದ ಆ ಒಂದು ಯಜ್ಞವನ್ನು ಸಮರ್ಪಿಸಿದಾಗ ಪರಲೋಕದಿಂದ ಬೆಂಕಿ ಬಂತು. You know, he said to Ahab, go back, the God is going to open the heavens. ಆಹಾಬನೇ, ನೀನು ಹೋಗು, ದೇವರು ಪರಲೋಕವನ್ನು ತೆರೆಯುವನು. I would like to read this verse for you. ನಿಮಗೋಸ್ಕರ ಈ ವಚನವನ್ನು ಓದಲು ಇಚ್ಛಿಸುತ್ತೇನೆ. 1 Kings chapter 18. 1ನೇ ಅರಸುಗಳು 18ನೇ ಅಧ್ಯಾಯ. Verse 43, it says like this. 43ನೇ ವಚನ ಈ ರೀತಿಯಾಗಿ And ಹೇಳುತ್ತದೆ. he said to his servants, ಅವನು ತನ್ನ ಸೇವಕನಿಗೆ, go up now, ನೀನು ಹೋಗು, look towards the sea. ಆ ಸಮುದ್ರದ ಕಡೆಗೆ ನೋಡು. So he went up and looked and said, ಆಗ ಸೇವಕನು ಹೋಗಿ ನೋಡಿದನು, there is nothing. ಅಲ್ಲಿ ಏನು ತೋರಲಿಲ್ಲ. And 7 times he said, go again. ಈ ರೀತಿಯಾಗಿ 7 ಸಾರಿ ಅವನು ಹೇಳಿದನು. How many times he said? ಎಷ್ಟು ಸಾರಿ? You know, first time he said, ಮೊದಲನೇ ಸಾರಿ he prayed and he told his servants, ಪ್ರಾರ್ಥನೆ ಮಾಡಿ ಸೇವಕನಿಗೆ ಹೇಳಿದನು, see, anything is happening there in the sky. ಆಕಾಶವನ್ನು ನೋಡು, ಏನಾದರೂ ಸಂಭವಿಸುತ್ತಾ ಇದೆಯಾ? And the servant came back and he said, nothing is happening. ಸೇವಕನು ತಿರುಗಿ ಬಂದು ಏನು ನಡೆಯುತ್ತಾ? And again he went on his knees there on that mountain. ತಿರುಗಿ ಆ ಬೆಟ್ಟದ ಮೇಲೆ ತನ್ನ ಕಾಲೂರಿಗೆ ಹೋಗಿ He bowed down to the ground. ಆ ನೆಲಕ್ಕೆ ಅಡ್ಡಲ ಬಿದ್ದು And he was earnestly praying unto the Father. ಅವನ ತಂದೆಗೆ ಯಥಾರ್ಥವಾಗಿ ಪ್ರಾರ್ಥಿಸುತ್ತಾ ಬಂದನು. And he did the same thing 7 times there on that mountain. ಆ ಬೆಟ್ಟದ ಮೇಲೆ 7 ಸಾರಿ ಅದೇ ರೀತಿಯಾಗಿ And ಮಾಡಿದನು. the 7th time the servant came and spoke to Elijah. 7ನೇ ಸಾರಿ ಆ ಸೇವಕನು ಬಂದು ಎಲಿಯನ ಸೇವಕನು ಬಂದು ಎಲಿಯನಿಗೆ, I see a small cloud coming. ಒಂದು ಚಿಕ್ಕ ಮೋಡವು ಬರುವುದನ್ನು ಕಾಣುತ್ತೇನೆ. He knew that the Lord answered his prayer. ದೇವರು ತನ್ನ ಪ್ರಾರ್ಥನೆಯನ್ನು ಕೇಳಿದನು. But what was the secret for him to, get the answer? ಆದರೆ ಆ ದೇವರಿಂದ ಉತ್ತರವನ್ನು ಹೊಂದಲು ಆ ರಹಸ್ಯವೇನು? The Bible says, ದೇವರ ವಾಕ್ಯ ಹೇಳುತ್ತದೆ, when Ahab was going back on his chariot, ಆಹಾಬನು ತನ್ನ ರಥದಿಂದ ಹಿಂತಿರುಗಿ ಹೋಗುವಾಗ this man of God went to the top of the mountain. ಆದರೆ ದೇವ ಮನುಷ್ಯನು ಬೆಟ್ಟದ ತುದಿಗೆ ಹೋಗಿ And then he was crying out to the Lord, ದೇವರಿಗೆ ತನ್ನ ಕಣ್ಣೀರಿನಿಂದ Lord, ಪ್ರಾರ್ಥಿಸಿದನು. you have promised ಓ ಕರ್ತನೇ, ನೀನು ವಾಗ್ದಾನ that you will open the heavens. ನೀನು ಪರಲೋಕವನ್ನು ತೆರೆಯುತ್ತಿ. And he sat there on the mountain. ಆ ಬೆಟ್ಟದ ಮೇಲೆ He ಕುಳಿತುಕೊಂಡನು. was kneeling there on the mountain in the presence of God. ದೇವರ ಒಂದು ಸನ್ನಿಧಿಯಲ್ಲಿ ಬೆಟ್ಟದ ತುದಿ ಮೊಣಕಾಲೂರಿ. There was no response when he prayed the first time. ಮೊದಲನೇ ಸಾರಿ ಪ್ರಾರ್ಥಿಸಿದಾಗ ಯಾವ No ಉತ್ತರವಿಲ್ಲ. response when he prayed the second time. ಎರಡನೇ ಸಾರಿ ಉತ್ತರವಿಲ್ಲ. No response after the third time. ಮೂರನೇ ಸಾರಿ ಯಾವ ಶಬ್ದವಿಲ್ಲ. But he was pursuing. ಆದರೆ ಬಿಡದೆ He was pursuing to pray. ಬಿಡದೆ ಪ್ರಾರ್ಥಿಸುತ್ತಾ He was ಬಂದನು. pursuing to pray. ಬಿಡದೆ He ಪ್ರಾರ್ಥಿಸುತ್ತಾ was ಬಂದನು. earnestly ಅವರು praying ಯಥಾರ್ಥವಾಗಿ that the ಪ್ರಾರ್ಥಿಸಿದರು. heavens will be opened for him. ಪರಲೋಕವು ಅವನಿಗಾಗಿ ತೆರೆಯಲ್ಪಟ್ಟಿತು. My dear brothers and sisters, ನನ್ನ ಪ್ರೀತಿಯ ಸಹೋದರ, one man, ಒಬ್ಬ ವ್ಯಕ್ತಿ Elijah, ಎಲಿಯನು, he was able to open the doors of the heaven. ಅವನು ಪರಲೋಕದ ದ್ವಾರಗಳನ್ನು ತೆರೆಯಲು And the ಶಕ್ತನಾದನು. rain came down from the heaven. ಪರಲೋಕದಿಂದ ಮಳೆಯು ಬಂದಿತು. We see in the New Testament, ಹೊಸ ಒಡಂಬಡಿಕೆಯಲ್ಲಿ
ಸಭೆಯಲ್ಲಿ one who has the spirit of Elijah. ಎಲಿಯನ ಒಂದು ಆತ್ಮವನ್ನು ಹೊಂದಿದ ವ್ಯಕ್ತಿಯನ್ನು He ನೋಡುತ್ತೇವೆ. was trained in the wilderness. ಅವನು ಅರಣ್ಯದಲ್ಲಿ He listened to the voice of the God in the wilderness. ಅರಣ್ಯದಲ್ಲಿ ದೇವರ ಸ್ವರವನ್ನು ಕೇಳಿದವನು. And he came to the to the nation of Israel. ಅವನು ಇಸ್ರಾಯೇಲ್ ಪ್ರಾಂತ್ಯಕ್ಕೆ ಬಂದವನು. One man standing before Herod. ಹೆರೋದನ ಮುಂದೆ ನಿಂತ ಒಬ್ಬ And he ವ್ಯಕ್ತಿ. was confronting the ruler of that nation. ಅವನು ಆ ಅಧಿಕಾರಿಯ ಮುಂದೆ ಎದುರಾಗಿ ಮಾತಾಡಿದನು. What you are doing is not correct. ನೀನು ಏನು ಮಾಡುತ್ತೀಯ ಅದು ಸರಿಯಲ್ಲ. What you are doing is not correct. ನೀನು ಏನು ಮಾಡುತ್ತಾ ಸರಿಯಲ್ಲ. You are committing a sin before the Lord. ನೀನು ದೇವರ ಮುಂದೆ ಪಾಪ ಮಾಡುತ್ತಾ ಇದ್ದಿ. My dear brothers and sisters, ನನ್ನ ಪ್ರೀತಿಯ ಸಹೋದರ we see in the book of Revelation chapter 2. ಪ್ರಕಟಣೆ ಪುಸ್ತಕ 2ನೇ And ಅಧ್ಯಾಯದಲ್ಲಿ Jesus gave this message to the church at Thyatira. ದುವತೈರದ ಒಂದು ಸಭೆಗೆ ಕ್ರಿಸ್ತನ And ಸಭೆ. Jesus says like this, ಯೇಸು ಕ್ರಿಸ್ತನು ಈ ರೀತಿಯಾಗಿ I ಹೇಳುತ್ತಾನೆ. know your works. ನಿನ್ನ ಕ್ರಿಯೆಗಳನ್ನು I ಬಲ್ಲೆನು. know your love. ನಿನ್ನ ಪ್ರೀತಿಯನ್ನು I ಬಲ್ಲೆನು. know your service. ನಿನ್ನ ಒಂದು ಸೇವೆಯನ್ನು And I ನಾನು know your patience. ನಿನ್ನ ಒಂದು ತಾಳ್ಮೆಯನ್ನು You are ಬಲ್ಲೆನು. doing much more than what you were doing before. ನೀನು ಹಿಂದೆ ಎಷ್ಟು ಮಾಡುತ್ತಾ ಅದಕ್ಕಿಂತ ಹೆಚ್ಚಾಗಿ ಮಾಡುತ್ತಾ But ಇದ್ದಿ. I'm not happy about this one. ಆದರೆ ಒಂದು ವಿಷಯದಲ್ಲಿ You have permitted this lady Jezebel inside the church. ಆದರೆ ಬೆಜಬೇಲ್ ಎಂಬ ಸ್ತ್ರೀಯನ್ನು ನಿನ್ನ ಸಭೆಗೆ She ಸೇರಿಸಿಕೊಂಡು calls herself a prophetess. ಆದರೆ ಆಕೆಯು ತನ್ನನ್ನೇ ಪ್ರವಾದಿ ಎಂದು How ಹೇಳಿ sad it is a church to have a leader in the spirit with the spirit of Jezebel. ಯೆಜಬೇಲಳ ಆತ್ಮವನ್ನು ಹೊಂದಿದಂತ ಒಂದು ಸ್ತ್ರೀಯು ಸಭೆಯಲ್ಲಿ ನಾಯಕಿಯಾಗಿರುವುದು ಎಷ್ಟು Rising up to the ದುರದೃಷ್ಟಕರ. prominent position inside the church. Rising up to the prominent position inside the church. ದೇವರ ಒಂದು ಸಭೆಯಲ್ಲಿ ಪ್ರಾಧಾನ್ಯವಾದ ಒಂದು ಸ್ಥಾನವನ್ನು ಹೊಂದಿರುವುದು. The church was so blind. ಆ ಒಂದು ಸಭೆಯು ದೃಷ್ಟಿ ಇಲ್ಲದಾಗಿತ್ತು. Allowed this lady to have the prominent position. ಏಕೆಂದರೆ ಈ ಒಂದು ಸ್ತ್ರೀಯು ಒಂದು ಪ್ರಾಧಾನ್ಯತೆಯನ್ನು ಹೊಂದಿರುವುದು. My dear brothers and sisters, ನನ್ನ ಪ್ರೀತಿಯ ಸಹೋದರ, we need people like having the spirit of Elijah. ಎಲಿಯನ ಒಂದು ಆತ್ಮವನ್ನು ಹೊಂದಿಕೊಳ್ಳುವುದು ಅನೇಕರಿಗೆ ಇಷ್ಟ. To be able to stand against the Jezebels inside the church. ಯಾಕೆಂದರೆ ಸಭೆಗಳಲ್ಲಿ ಯೆಜಬೇಲಳ ಆತ್ಮವನ್ನು ಎದುರಿಸುವುದಕ್ಕಾಗಿ, To be able to stand against the spirit of Jezebel. ಯೆಜಬೇಲಳ ಒಂದು ಆತ್ಮವನ್ನು ಓಡಿಸುವುದಕ್ಕಾಗಿ, Trying to destroy the church. ದೇವರ ಸಭೆಯನ್ನು ಒಡೆದು Trying ಹಾಕುವುದಕ್ಕೆ, to split the church. ಸಭೆಯನ್ನು ಇಬ್ಬಾಗವಾಗಿ The ಮಾಡುವುದಕ್ಕೆ. spirit of Jezebel is a spirit of hunger for power. ಅದು ಯೆಜಬೇಲಳ ಒಂದು ಆತ್ಮವು ಅದು ಮೋಸಕರವಾದದ್ದು, ದುರ್ಮಾರ್ಗವಾದದ್ದು. But how do you overcome these people? ಆದರೆ ಈ ಇಂಥ ವ್ಯಕ್ತಿಗಳನ್ನು We need ಜಯಿಸುವುದೇ to have the unction from above. ನಾವಿಗೆ ಮೇಲಿನಿಂದ ಉತ್ತರ ಬೇಕು. We need to walk in the spirit of Elijah. ನಾವು ಎಲಿಯನ ಆತ್ಮದೊಂದಿಗೆ To be ನಡೆಯಬೇಕು. able to confront the people. ನಾವು ಜನರಿಗೆ ಯಥಾರ್ಥವಾಗಿ ಹೇಳಬೇಕು. And you know what was the promise the Lord was giving? ಆ ದೇವರು ಕೊಡುವಂತಹ ವಾಗ್ದಾನವೇನು? To him who overcomes ಯಾರು ಜಯವನ್ನು ಹೊಂದುತ್ತಾರೋ, and does my will to the end, ನಾವು ಕೊನೆಯವರೆಗೆ I ಇರುತ್ತಾರೋ will give authority over the nations. ಅವರಿಗೆ ದೇಶಗಳ ಮೇಲೆ I ಅಧಿಕಾರ will give authority over the nations. ದೇಶಗಳ ಮೇಲೆ ಅಧಿಕಾರಿಯನ್ನಾಗಿ Elijah ಮಾಡ್ತಾನೆ. was given the power and the authority over the nation of Israel. ಇಸ್ರಾಯೇಲ್ ದೇಶದ ಮೇಲೆ ಎಲಿಯನಿಗೆ ಅಧಿಕಾರ ಕೊಡಲ್ಪಟ್ಟಿತು. And we see John the Baptist was given the power and the authority over the nation of Israel. ಇಸ್ರಾಯೇಲ್ ದೇಶದ ಮೇಲೆ ಸ್ಥಾನಿಕನಾದ ಯೋಹಾನನಿಗೆ ಅಧಿಕಾರ ಕೊಡಲ್ಪಟ್ಟಿತು. Because they were pursuing and perseverant in prayer. ಯಾಕೆಂದರೆ ಅವರು ಪ್ರಾರ್ಥನೆಯಲ್ಲಿ ಎಡಬಿಡದೆ ನಿರತರಾಗಿದ್ದರು. And the Bible says here, ದೇವರ ವಾಕ್ಯ ಹೇಳುತ್ತದೆ, Elijah prayed again. ಎಲಿಯನು ತಿರುಗಿ He ಪ್ರಾರ್ಥಿಸಿದನು. prayed again. ತಿರುಗಿ ಪ್ರಾರ್ಥಿಸಿದನು. The heavens were opened. ಪರಲೋಕವು ತೆರೆಯಲ್ಪಟ್ಟಿತು. And the earth was able to receive the latter rain. ಭೂಮಿಯು ಮುಂಗಾರು ಮಳೆಗಳನ್ನು ಸ್ವೀಕರಿಸಕ್ಕೆ A ಸಿದ್ಧವಾಗಿತ್ತು. mature person in Christ Jesus, ಕ್ರಿಸ್ತನಲ್ಲಿ ಪರಿಪೂರ್ಣ ಹೊಂದಿದ ವ್ಯಕ್ತಿ he will manifest patience during the times of testing. ಪರೀಕ್ಷೆಯ ಸಮಯಗಳಲ್ಲಿ ತಾಳ್ಮೆಯನ್ನು ಹೊಂದಿರುತ್ತಾನೆ. A mature person in Christ Jesus, ಕ್ರಿಸ್ತನಲ್ಲಿ ಪರಿಪೂರ್ಣತೆಯನ್ನು ಹೊಂದಿದ ವ್ಯಕ್ತಿ he'll be able to manifest the faith in works. ಅದು ಮಾತ್ರ ಅಲ್ಲದೆ ಕ್ರಿಯೆಗಳಲ್ಲಿ ಒಂದು ನಂಬಿಕೆ A ಇಟ್ಟಿರುತ್ತಾನೆ. mature person in Christ Jesus, ಕ್ರಿಸ್ತನಲ್ಲಿ ಪರಿಪೂರ್ಣತೆಯನ್ನು ಹೊಂದಿದ ವ್ಯಕ್ತಿ he'll be able to manifest power over his tongue. ಅದು ಮಾತ್ರ ತನ್ನ ನಾಲಿಕೆಯನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತಾನೆ. He will also be humble. ದೀನತೆಯಿಂದ ಜೀವಿಸುತ್ತಾನೆ. He'll be a man of prayer. ಅದು ಮಾತ್ರ ಅಲ್ಲದೆ ಪ್ರಾರ್ಥನಾ ವೀರನಾಗಿರುತ್ತಾನೆ. As we move forward with the Lord Jesus ನಾವು Christ, ಕರ್ತನೊಂದಿಗೆ ಮುಂದೆ ಯಾತ್ರೆಯಲ್ಲಿರುವ shall we also cry out to the Lord, ನಾವು ಸಹ ಕ್ರಿಸ್ತನಿಗೆ Lord, I need to be transformed. ಕರ್ತನೇ, ನಾನು ನಿನ್ನ ಹಾಗೆ I need to ಮಾರ್ಪಡಬೇಕು. be conformed to your image. ಕರ್ತನೇ, ನಿನ್ನ ಹಾಗೆ ನಾನು ಮಾರ್ಪಡಬೇಕು. I need to be conformed to the image of the Son of Jesus Christ. ನಮ್ಮ ಕರ್ತ ದೇವ ಕುಮಾರನ ಹಾಗೆ ನಾನು ಮಾರ್ಪಡಬೇಕು. We see on the Mount of Transfiguration, ರೂಪಾಂತರ ಹೊಂದಿದ ಬೆಟ್ಟವನ್ನು as Jesus was praying, ಕ್ರಿಸ್ತನು ಪ್ರಾರ್ಥಿಸುವಾಗ we see he was transfigured. ಆತನು ಮಾರ್ಪಟ್ಟು ಹೊಂದಿದನು. And later they see ನಂತರ Jesus and Jesus alone. ಯೇಸು ಮಾತ್ರವಲ್ಲಿದ್ದನು. May our lives be about Jesus and Jesus alone. ನಮ್ಮ ಒಂದು ಜೀವಿತಗಳು ಕ್ರಿಸ್ತನೇ ಯೇಸುವೇ ಆಗಿರಲಿ. And may our churches
say Jesus and Jesus alone. ನಮ್ಮ ಸಭೆಯೂ ಸಹ ಯೇಸುವನ್ನೇ ಯೇಸು ಮಾತ್ರವೇ ಇರಲಿ. May the good Lord help us. ಒಳ್ಳೆಯ ದೇವರು ಸಹಾಯ ಮಾಡಲಿ.